ಇಲ್ಲಿ ಈ ಒಂದು ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲಿ ಈ ಸರ್ಕಾರ ಸಿಲುಕಿಕೊಂಡಿದೆ ಅಂತ ಅನ್ಸುತ್ತೆ. ಈಗಾಗಲೇ ಡ್ರಗ್ ಡಿಪಾರ್ಟ್ಮೆಂಟ್ ಕಳೆದ 6 ತಿಂಗಳಿಂದನೇ ಇದರಲ್ಲಿ 21 ಬ್ಯಾಚಸ್ ಕಳಪೆ ಇದೆ, ಇದು ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಈ ಸರ್ಕಾರ ಅದೇ ಮೆಡಿಸನ್ನ ತರಿಸಿದೆ ಅಂದರೆ ಈ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಮತ್ತು ನಾನು ಭೇಟಿ ಮಾಡಿದಾಗ ಅಲ್ಲಿ ಡಾಕ್ಟರ್ಗಳು ಹೇಳಿದ್ದು ನಮ್ದೇನು ತಪ್ಪಿಲ್ಲ ಇದರಲ್ಲಿ. ಈ ಒಂದು IV ಕೊಟ್ಟ ಮೇಲೆ ರಿಂಗಲ RL ಕೊಟ್ಟ ಮೇಲೆ ಇಮಿಡಿಯೇಟ್ ಅಲ್ಲಿ 2 hours ಅಲ್ಲಿ ಅವರ ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರ್ ಫಂಕ್ಷನ್ ಹೋಗಿದೆ, ಮತ್ತೆ ಇಮಿಡಿಯೇಟ್ ಆಗಿ ಅವರ BP ಏನಾಗಿದೆ ಲೋ ಬಂದಿದೆ. ಆ BP ಲೋ ಆಗಿದ್ದರಿಂದ ಮತ್ತು ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ನಾವೇನು ಮಾಡೋಕ್ಕಾಗಲಿಲ್ಲ ಅನ್ನೋ ಮಾತನ್ನ ಡಾಕ್ಟರ್ಗಳು ಎನ್ಕ್ವೈರಿಯಲ್ಲಿ ನನ್ನ ಮುಂದೆ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಭೇಟಿ ಮಾಡಿರಲಿಲ್ಲ. ನಾನು ಹೋಗಿ ಭೇಟಿ ಮಾಡಿ ಆದಮೇಲೆ 2 ದಿನ ಆದಮೇಲೆ ಅವ್ರ ಸಮಾವೇಶ ಆಯ್ತಲ್ಲ ಅಲ್ಲಿ ಹಾಸನದಲ್ಲಿ, ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿದ್ದು. ಈಗ ನೆನ್ನೆ ಏನೋ ಹೋಗಿದ್ದಾರೆ ಹೆಲ್ತ್ ಮಿನಿಸ್ಟರ್, ನೆನ್ನೆ ಹೋಗಿ ಅವ್ರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ.